ಮತೀಶಾ ಪಥಿರಾನ ವಿರಾಟ್ ಕೊಹ್ಲಿಗೆ ಭಯಾನಕ ಬೌನ್ಸರ್ ಹಾಕಿ ಗಂಭೀರವಾಗಿ ಗಾಯಗೊಳಿಸಿದರು. ನಂತರ ತಕ್ಕ ಉತ್ತರ ನೀಡಿದ ವಿರಾಟ್ ಕೊಹ್ಲಿ ಭಯಾನಕ ಸಿಕ್ಸ್ ಮತ್ತು ಬೌಂಡರಿ ಹೊಡೆದು ಪಥಿರಾನನ ಅಹಂಕಾರವನ್ನು ನುಚ್ಚುನೂರು ಮಾಡಿದರು. ಅಷ್ಟೇ ಅಲ್ಲದೆ ಪಥಿರಾನಗೆ ವಿರಾಟ್ ಬಳಸಿದ ಅವಾಚ್ಯ ಶಬ್ದ ಕೇಳಿ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ವಿರಾಟ್ ಕೊಹ್ಲಿ ಮತ್ತು ಮತೀಶಾ ಪಥಿರಾನ ನಡುವೆ ನಡು ಮೈದಾನದಲ್ಲಿ ನಡೆದ ಹೈ ಡ್ರಾಮಾ ಹೇಗಿತ್ತು ಹಾಗೂ ವಿರಾಟ್ ಕೊಹ್ಲಿ ಅವರ ಬ್ಯಾಟ್ನಿಂದ ಪಥಿರಾನಗೆ ಪಾಠ ಕಲಿಸಿದ ಈ ಘಟನೆ ಹೇಗಿತ್ತು ಎಂದು ನಾವು ಈ ವಿಡಿಯೋದಲ್ಲಿ ನಿಮಗೆ ತೋರಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತು ಮಹೇಂದ್ರ ಸಿಂಗ್ ಧೋನಿಯಲ್ಲಿ ಯಾರು ಮಹಾನ್ ಆಟಗಾರ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ವಿಕೆಟ್ ಹುಡುಕುವ ಆಶೆಯಿಂದ ತಂಡದ ಅತಿ ಭಯಾನಕ ಬೌಲರ್ ಮತೀಶಾ ಪಥಿರಾನ 11ನೇ ಓವರ್ ಅನ್ನು ತರುತ್ತಾರೆ ಹಾಗೂ ಅವರ ಎದುರು ಇದ್ದರು ವಿರಾಟ್ ಕೊಹ್ಲಿ. ಓವರ್ನ ಮೊದಲ ಚೆಂಡಿನಲ್ಲೇ ಪಥಿರಾನ ಭಯಾನಕ ಬೌನ್ಸರ್ ಎಸೆಯುತ್ತಾರೆ. ಅದು ನೇರವಾಗಿ ವಿರಾಟ್ ಕೊಹ್ಲಿಯ ಹೆಲ್ಮೆಟ್ಗೆ ಬೀಳುತ್ತದೆ. ಇದರ ಪರಿಣಾಮವಾಗಿ ಕೊಹ್ಲಿಯ ಹೆಲ್ಮೆಟ್ ಸಂಪೂರ್ಣವಾಗಿ ನಡುಗುತ್ತದೆ. ತಕ್ಷಣವೇ ವೈದ್ಯಕೀಯ ಸಿಬ್ಬಂದಿಯನ್ನು ಮೈದಾನಕ್ಕೆ ಕರೆಯಲಾಗುತ್ತದೆ. ಆದರೆ ವಿರಾಟ್ ಸಂಪೂರ್ಣವಾಗಿ ಸುರಕ್ಷಿತರಿದ್ದರು ಹಾಗೂ ಹೆಲ್ಮೆಟ್ ಧರಿಸಿಕೊಂಡು ಪಥಿರಾನ ಅವರ ಎರಡನೇ ಎಸೆತವನ್ನು ಎದುರಿಸಲು ತಯಾರಾಗಿ ನಿಂತಿದ್ದರು. ಆಗ ವಿರಾಟ್ ಕೊಹ್ಲಿ ತಕ್ಷಣವೇ ತಕ್ಕ ಉತ್ತರ ನೀಡಿ ಆ ಎರಡನೇ ಎಸೆತವನ್ನೇ ಭೀಕರವಾಗಿ ಬಾರಿಸಿ ತಮ್ಮ ಆಕ್ರಮಕ ಶೈಲಿಯನ್ನು ತೋರಿಸಿದರು. ಕೊಹ್ಲಿಯು ಕೇವಲ ಶಾಟ್ ಮೂಲಕವಷ್ಟೇ ಅಲ್ಲದೆ ಕೆಲವು ಅಪಶಬ್ದಗಳ ಮೂಲಕವೂ ತಮ್ಮ ಕೋಪವನ್ನು ವ್ಯಕ್ತಪಡಿಸಿದರು. ಅಷ್ಟಕ್ಕೆ ಕೊಹ್ಲಿಯ ಬ್ಯಾಟ್ ಅಲ್ಲಿ ನಿಲ್ಲಲಿಲ್ಲ. ನಂತರದ ಮುಂದಿನ ಎಸೆತವನ್ನು ಬೌಂಡರಿಯಾಗಿ ಪರಿವರ್ತಿಸಿ ಪಥಿರಾನ ಅವರಿಗೆ ಹಿಗ್ಗಾಮುಗ್ಗಾ ಹೊಡೆದರು. ವಿರಾಟ್ ಕೊಹ್ಲಿ ಅವರ ಈ ಶೈಲಿಯಿಂದ ಪಥಿರಾನ ಅವರ ಅಹಂಕಾರ ಸಂಪೂರ್ಣವಾಗಿ ನುಚ್ಚುನೂರಾಗುತ್ತದೆ. ಕೊಹ್ಲಿಯ ಈ ಶಕ್ತಿಶಾಲಿ ಆಟವನ್ನು ನೋಡಿ ಪಥಿರಾನ ಮಾತ್ರವಲ್ಲ ಮಹೇಂದ್ರ ಸಿಂಗ್ ಧೋನಿಯವರ ಕಣ್ಣು ಬೆರಗಾಗಿತ್ತು ಮತ್ತು ವಿರಾಟ್ ಕೊಹ್ಲಿಯ ಜೊತೆಗೆ ರಜತ್ ಪಾಟೀದಾರ್ ಕೂಡ ಪಥಿರಾನ ವಿರುದ್ಧ ಸೇಡು ತೀರಿಸಿಕೊಂಡಂತೆ ಒಂದೇ ಓವರ್ನ 5 ಎಸೆತಗಳಲ್ಲಿ ಭೀಕರವಾದ ಬೌಂಡರಿಗಳನ್ನು ಹೊಡೆದು 16 ರನ್ ಗಳಿಸಿದರು. ಇದರ ನಂತರ ಪಥಿರಾನ ಶಾಂತವಾಗಿ ಅಲ್ಲಿಂದ ಹೊರಟು ಹೋದನು ಮತ್ತು ವಿರಾಟ್ ಕಡೆಗೆ ಕಣ್ಣು ಹಾಕಲಿಲ್ಲ. ಈ ದೃಶ್ಯವನ್ನು ನೋಡಿ ವಿರಾಟ್ ಕೊಹ್ಲಿಯ ಅಭಿಮಾನಿಗಳು ಹರ್ಷದಿಂದ ಕುಣಿದು ಕುಪ್ಪಳಿಸಿದರು ಮತ್ತು ಕೊಹ್ಲಿ ಕೊಹ್ಲಿ ಎಂದು ಕೂಗಲು ಶುರು ಮಾಡಿದರು. ಸ್ನೇಹಿತರೆ, ವಿರಾಟ್ ಅವರ ಈ ತಕ್ಕ ಉತ್ತರಕ್ಕೆ ನೀವು 10ರಲ್ಲಿ ಎಷ್ಟು ಅಂಕ ನೀಡುತ್ತೀರಾ? ಕಮೆಂಟ್ ಮೂಲಕ ತಿಳಿಸಿ.